ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಿದ್ದೇನೆ. ಇದು ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿಂದು HK ಕ್ವೆಶ್ಚನ್ ಪೇಪರ್. ಇದು B3 ರೋಹಿಣಿಯು ಆಪ್ಷನ್ಸ್ ಅದಾವೆ ಇದ್ರಾಗ 4. ಒಂದು ಕಡಿಮೆ ಮಟ್ಟದ ಗುರಿಯನ್ನು ಗುರುತಿಸಲು ಸೆಕೆಂಡ್ ಹ್ಯಾಂಡ್ ಅಂದರೆ ಮೊಬೈಲ್ ವೀಕ್ಷಣೆ ರಾಡಾರ್ ವ್ಯವಸ್ಥೆ. ಈ ಕ್ವೆಶ್ಚನ್ನ ಇದೇ ಥರ ಇದಕ್ಕೆ 3 ಆಪ್ಷನ್ಸ್ ಇರ್ತವೆ. ಇದಕ್ಕೆ ಸರಿಯಾದ ಉತ್ತರ 1ನೇದು. ಅದೇ ರೀತಿ 2ನೇ ಕ್ವೆಶ್ಚನ್, ಅಡುಗೆ ಅನಿಲವು ಅಂದರೆ LPG ಸೋರಿಕೆಯು ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಅಂದರೆ ಅದಕ್ಕೆ ಆನ್ಸರ್ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಆನ್ಸರ್ ಸೆಕೆಂಡ್ ಒನ್ ಪ್ರೊಪೇನ್. 3ನೇದು, ತಂಪು ಪಾನೀಯಗಳು ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಅನಿಲವನ್ನು ತುಂಬಿಸುತ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಸೂಕ್ತ ಅನಿಲ ಅಂದರೆ ಯಾವ ಅನಿಲ ಸೂಕ್ತ? ನಾವು ಜ್ಯೂಸು ಅಥವಾ ಏನೇ ಕುಡಿತೀವಲ್ಲ ಅದಕ್ಕೆ ಆನ್ಸರ್ ಡಿ. ಆಪ್ಷನ್ಸ್ ಒಳಗೆ ಡಿ. ಇದ್ರಾಗ ಚಾಯ್ಸ್ ಒಳಗೆ 1ನೇದು ಡಿ ಮಾತ್ರ. ಅಂದರೆ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ. 4ನೇ ಕ್ವೆಶ್ಚನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಹೇಳಿಕೆ 1, ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದರೆ H2SO4 ಹೊಂದಿರುತ್ತದೆ. ಹೇಳಿಕೆ 2, ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸಲಾಗುತ್ತದೆ. ಈಗ ನಾವು ಏನಾದರೂ ಊಟ ಮಾಡಿದಾಗ ಗ್ಯಾಸ್ ಸಮಸ್ಯೆ ಆ ಥರ ಆಗುತ್ತಲ್ಲ, ಅದಕ್ಕೆ ನಾವು ಇದಕ್ಕೆ H2SO4 ಹೊಂದಿರ್ತದೆ. ಅದಕ್ಕೆ ಆನ್ಸರ್ ಹೇಳಿಕೆ 1 ಮತ್ತು 2 ಸರಿ ಇರ್ತವೆ. ಇದಕ್ಕೆ ಆನ್ಸರ್ ಇದು ಸೆಕೆಂಡ್ ಒನ್. 5ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿರ್ತಾರೆ. ಇದರಲ್ಲಿ 4 ಆಪ್ಷನ್ಸ್ ಮತ್ತು ಅವನು ಹೊಂದಿಸೋಕ್ಕಂತ ಮತ್ತೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಟೊಮ್ಯಾಟೊ, ಲಿಂಬೆ, ಹುಣಸೆಹಣ್ಣು, ಮೊಸರು ಇವಕ್ಕೆ ವಾಪಸ್ ವಿಜ್ಞಾನದಲ್ಲಿ ಲ್ಯಾಟ್ರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಲ್ಯಾಟ್ರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಈ ಥರ ಇರ್ತವೆ. ಇವನ್ನ ಒಂದೊಂದು ಈಗ ಲಿಂಬೆಹಣ್ಣಿಗೆ ಸಿಟ್ರಿಕ್ ಆಮ್ಲ ಅಂತಾರೆ. ಅದೇ ಥರ ಈ ನಿಂಬೆಹಣ್ಣು, ಹುಣಸೆಹಣ್ಣು, ಮೊಸರಿಗೆ ಯಾವ್ಯಾವ ಥರ ಇರ್ತವೆ ಅದಕ್ಕೆ ಆನ್ಸರ್ ಸೆಕೆಂಡ್ ಒನ್ 2ನೇದು ಇದಕ್ಕೆ ಆನ್ಸರ್. ಅದೇ ಥರ 6ನೇದು, ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟುವುದು ಅಂದರೆ ಕೆಬ್ಬಣ ಅಥವಾ ಯಾವುದೇ ಒಂದಕ್ಕೆ ಅದಕ್ಕೆ ತುಕ್ಕು ಹಿಡಿತಿದ್ರೆ ನಾವು ಅದಕ್ಕೆ ಬಣ್ಣ ಹಚ್ಚೋದ್ರಿಂದ ಆ ತುಕ್ಕು ಹಿಡಿಯೋದನ್ನು ತಡೆಗಟ್ಬೋದು. ಇದಕ್ಕೆ ಆನ್ಸರ್ 4ನೇದು. ಈಗಿನ ದಿನದಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಮಲೀಕರಣ ಸ್ಥಾವರಗಳನ್ನು ಉಪಯೋಗಿಸ್ತಾರೆ. ಈ ವಿದ್ಯಮಾನದಲ್ಲಿ ಅಡಗಿರೋ ಪ್ರಕ್ರಿಯೆ ಅಂದ್ರೆ ಉಪ್ಪು ನೀರು ಅಥವಾ ಸಪ್ಪೆ ನೀರುಗಳನ್ನು ಅವುಗಳನ್ನು ಶೋಧಿಸುವಿಕೆಯಿಂದ ಆ ನೀರನ್ನು ನಾವು ಕುಡಿಯೋದಕ್ಕೆ ಬಳಸ್ಬೋದು. ಅದಕ್ಕೆ ಆನ್ಸರು ಶೋಧಿಸುವಿಕೆ. ಅದೇ ಥರ 8ನೇ ಕ್ವೆಶ್ಚನ್, ಕಾರಿನ ಎಂಜಿನನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಅಂದರೆ ನಾವು ಎಂಜಿನನ್ನು ಉಪಯೋಗ ಮಾಡಿ ಅದು ಬಿಸಿಯಾಗಿರುತ್ತಲ್ಲ ಅದನ್ನು ತಂಪು ಮಾಡಲು ಯೂಸ್ ಮಾಡೋ ಘನೀಕರಣ ಯಾವುದಂದ್ರೆ ಮೆಥನಾಯ್ಲ್. ಇದಕ್ಕೆ ಆನ್ಸರು ಮೆಥನಾಯ್ಲ್. ಕ್ವೆಶ್ಚನ್ ನಂಬರ್ 9, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪಟ್ಟಿ 1 ಸಂಸ್ಥೆ, ಪಟ್ಟಿ 2 ಸ್ಥಳ. ಇವುಗಳಿಗೆ 4 ಆಪ್ಷನ್ಸ್. ಇವನ್ನ ಹೊಂದಿಸಿ ಬರೀಬೇಕು. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ, ISRO ಕೇಂದ್ರ ಕಚೇರಿ, ಇನ್ಸ್ಟೆಂಟ್ ಮಾಸ್ಟರ್ ಆಫ್ ಕಂಟ್ರೋಲ್ ಫೆಸಿಲಿಟಿ, ಸೌರ ವೀಕ್ಷಣಾಲಯ. ಇವುಗಳು ಎಲ್ಲೆಲ್ಲಿ ಅದಾವ ಅಂತಂದು ನಾವು 4 ಒಂದೇ ರೀತಿಯಾಗಿ ಜೋಡಿಸೋದಕ್ಕೆ ಇವ್ರು ಆಪ್ಷನ್ಸ್ ಕೊಟ್ಟಿರ್ತಾರೆ. ಇವು ಯಾವ್ಯಾವ ಹೇಳಿದ್ನಲ್ಲ ಆ ಕಚೇರಿಗಳನ್ನು ಯಾವ್ಯಾವ ಇದ್ರಾಗ ಇವು ನಾ ಹೇಳಿದ್ನಲ್ಲ ಆ ಕಚೇರಿಗಳು ಯಾವ ರಾಜ್ಯಗಳಲ್ಲಿ ಮತ್ತು ಯಾವ ಜಿಲ್ಲೆಗಳಲ್ಲಿ ಅದಾವ ಅಂತ ನಾವು ಗುರುತಿಸಿ ಅವನ್ನ ಪಟ್ಟಿ ಮಾಡಬೇಕು. ಇದರಲ್ಲಿ ಆನ್ಸರ್ ಸೆಕೆಂಡ್ ಒನ್. ಅದೇ ಥರಾಗಿ 10ನೇ ಕ್ವೆಶ್ಚನ್, ಕರ್ನಾಟಕದಲ್ಲಿನ ಕೆಳಕಂಡ ನದಿಗಳನ್ನು ಪರಿಗಣಿಸಿ. ಅಂದರೆ ನಾವು ಕರ್ನಾಟಕದ ನಮ್ಮ ನದಿಗಳು ಯಾವ್ಯಾವ ಅದಾವಲ್ಲ ಅವು ಕರ್ನಾಟಕದಿಂದ ಹಾದೋಗಿರೋವು ನಾವು ಗುರುತಿಸ್ಬೇಕು. ಅದಕ್ಕೆ ಆನ್ಸರು 3ನೇದು ಮಲಪ್ರಭಾ. ಇವು ನಾವು ಆನ್ಸರ್ ಏನು ಇಟ್ಟಿರ್ತೀವಲ್ಲ ಮತ್ತು ವಾಪಸ್ ಅದ್ರಾಗ ನಾವು ಅತಿ ಹೆಚ್ಚು ಉದ್ದದ ನದಿಗಳನ್ನು ಕ್ರಮವಾಗಿ ಜೋಡಿಸ್ಬೇಕು ನಾವು. ಅದಕ್ಕೆ ಮತ್ತು ಒಳ್ಳೆ ಆಪ್ಷನ್ಸ್ ಕೊಟ್ಟಾರ ಅವರು. ಆ ಆಪ್ಷನ್ಸ್ ಒಳಗೆ ಸಿ ಇದು. ಇವು ಸಿ ಮೂರನೇ ಆನ್ಸರ್ ಏನೈತಲ್ಲ ಇವನ್ನ ಪ್ರತಿಯೊಂದು ಭೀಮಾ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ ಇವುಗಳನ್ನು ಹೊಂದಿಸಿ ಆನ್ಸರ್ ಮಾಡಬೇಕು. ಅದಕ್ಕೆ ಇದು 3ನೇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 11ನೇ ಕ್ವೆಶ್ಚನ್, ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ. ವನ್ಯಜೀವಿಗಳ ಧಾಮ. ಈ ವನ್ಯಜೀವಿ ಧಾಮಗಳು ಅದಾವಲ್ಲ ಅದ್ರೊಳಗೆ ಅವು ಯಾವ್ಯಾವ ಜಿಲ್ಲೆ ಒಳಗೆ ಅದಾವ ಅಂತ ನಾವು ಹೊಂದಿಸಿ ಮತ್ತು ಕೆಳಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಸರಿಯಾದ ಯಾವ್ದು ನೋಡಿ ಟಿಕ್ ಮಾಡಬೇಕು. ರಂಗನತಿಟ್ಟು ಪಕ್ಷಿಧಾಮ ಮತ್ತು ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ, ದಾರೋಜಿ ಸಾತ್ಲ ಕರಡಿ ಅಭಯಾರಣ್ಯ, ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ. ಈ ಕೆಳಗೆ ನೀಡಿರುವ ಆಯ್ಕೆ ಮತ್ತೆ ಹೇಳಿದ್ನಲ್ಲ ಅದೇ ಥರ 4 ಆಯ್ಕೆಗಳು ಇರ್ತಾವೆ ಅಂತಂದು ಇವು ಯಾವ್ಯಾವ ಜಿಲ್ಲೆಗಳು ಒಳಗದವ ಅಂತ ನಾವು
ಪಟ್ಟಿ ಮಾಡಿ ಹಾಕ್ಬೇಕು. ಅದಕ್ಕೆ ಆನ್ಸರು ಒಂದನೇದ್ದು ಬಿ ಮತ್ತು ಸಿ ಆಗಿರುತ್ತೆ ಇದಕ್ಕೆ ಸರಿಯಾದ ಆನ್ಸರ್.